ಹಿಂದೂ ಧರ್ಮದಿಂದ ಮಂಗಳಸೂತ್ರ ಹಾಕಿದ್ದೇನೆ. ದೇಶಕ್ಕಾಗಿ ಸೋನಿಯಾ ಗಾಂಧಿ ಮಂಗಳಸೂತ್ರವನ್ನೇ ಬಲಿದಾನ ನೀಡಿದ್ರು. ಮಂಗಲಸೂತ್ರದ ಬಗ್ಗೆ ಮಾತನಾಡುವ ಪ್ರಧಾನಿಗೆ ಏನು ಗೊತ್ತು ಅದರ ಮಹತ್ವ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಾರವಾಗಿ ಪ್ರಶ್ನಿಸಿದ್ದಾರೆ. ಏನ್ ಮಂಗಲಸೂತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಂಗಲಸೂತ್ರ ಕಿಮ್ಮತ್ ಗೊತ್ತು ಪ್ರಧಾನಿಗೆ? ಮಾತಾಡಬಾರ್ದು ನಾನು ಇದರ ಬಗ್ಗೆ. ಏನ್ ಮಾತಾಡಿದ್ದಾರೆ ಮುಂದೆ? ಅರೆ ಆ ಕಾಂಗ್ರೆಸ್ ಪಕ್ಷದ ನಮ್ ನಾಯಕಿ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಅವರು ಮಂಗಲಸೂತ್ರ ಬಲಿದಾನ ಮಾಡಿದ್ದಾರೆ ಅಂತ ನಾಯಕಿ ಅಂತ ಪಕ್ಷದ ಕೆಲಸ ನಾವು ಎಲ್ಲರೂ ಬಹಳ ಹೆಮ್ಮೆಯಿಂದ ಸಿದ್ದಾಪುರ ಹೊಸೂರು ಜನತಾ ಕಾಲೋನಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರದಲ್ಲಿ ಮಾತನಾಡಿದ ಅವರು, ನಮ್ಮ ದೇಶದ ಪ್ರಧಾನಿ ಎಂಬ ಅಭಿಮಾನ ಇದೆ, ಆದರೆ ಇವರ ಹೇಳಿಕೆಯಿಂದ ನೋವಾಗ್ತಿದೆ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನರಸಿಂಹರಾವ್, ಮನಮೋಹನ್ ಸಿಂಗ್ ರಂತಹ ಪ್ರಧಾನಿಗಳನ್ನ ನೋಡಿದ್ದೇವೆ. ಮಾತಾಡಬಾರ್ದು ನಾನು ಈ ತರ ಪ್ರಧಾನಿ ಬಗ್ಗೆ, ಆದ್ರೆ ನೋವಾಗ್ತದೆ. ನಮ್ ದೇಶದ ಪ್ರಧಾನಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಹೌದು ನಮ್ ದೇಶದ ಪ್ರಧಾನಿ ಅಭಿಮಾನ ಇದೆ ನಮ್ಗೆ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನರಸಿಂಹರಾವ್, ಮನಮೋಹನ್ ಸಿಂಗ್ ಅಂತ ಪ್ರಧಾನಿ ನಾವು ನೋಡಿದ್ದೀವಿ. ಇವರ ವಾಟ್ಸ್ಆಪ್ ಯೂನಿವರ್ಸಿಟಿಗೆ ಬಳಸೋ ಮೊಬೈಲ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ. ಗರೀಬಿ ಹಟಾವೋ ಘೋಷಣೆಯನ್ನ ಇಂದಿರಾ ಗಾಂಧಿ ಆವತ್ತೇ ಕೊಟ್ಟಿದ್ದಕ್ಕೆ ಈಗ ಎಲ್ಲರೂ ಹಾಫ್ ಚಡ್ಡಿಯಿಂದ ಫುಲ್ ಚಡ್ಡಿಗೆ ಬಂದಿದ್ದಾರೆ ಎಂದರು. ಈಗ ಮೊಬೈಲ್ ಏನು ವಾಟ್ಸ್ಆಪ್ ಯೂನಿವರ್ಸಿಟಿ, ಫೇಸ್ಬುಕ್ ಎಲ್ಲ ನೋಡ್ತೀರಾ? ಆ ಮೊಬೈಲ್ ಕೊಟ್ಟಿರೋರು ನಮ್ಮ ರಾಜೀವ್ ಗಾಂಧಿ ಅವರು. ಗರೀಬಿ ಹಟಾವನಾರ ಇಂದಿರಾ ಗಾಂಧಿ ಆ ಕಾಲದಲ್ಲಿ ಕೊಟ್ಟಿದ್ರು, ಅದಕ್ಕೆ ಇವತ್ತು ಹಾಫ್ ಚಡ್ಡಿಯಿಂದ ಫುಲ್ ಪ್ಯಾಂಟ್ಗೆ ಬಂದಿದ್ದಾರೆ ಎಲ್ಲರೂ. 10 ವರ್ಷದಿಂದ ಕೇವಲ ನಾನೇ ಎನ್ನುವುದು ದೇಶದಲ್ಲಿ ನಡೆಯುತ್ತಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕೆಂದು ಸುಪ್ರೀಂ ಕೋರ್ಟ್ನಿಂದ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ಸಮಯದಲ್ಲೇ ತೀರ್ಪು ಬಂದಿತ್ತು. ಅಂದು ಗಲಾಟೆಗಳು ನಡೆದು ಈಗ ಸುಪ್ರೀಂ ಮರು ತೀರ್ಪು ನೀಡಿ ಅಲ್ಲಿ ರಾಮ ಮಂದಿರವೂ ಆಗಬೇಕು, ಸ್ವಲ್ಪ ಜಾಗ ಮುಸ್ಲಿಮರಿಗೂ ಕೊಡಬೇಕು ಎಂದಿತ್ತು. ನನಗಿನ್ನೂ ನೆನಪಿದೆ, LK ಅಡ್ವಾಣಿ ಕರೆ ಕೊಟ್ಟಾಗ ಖಾನಾಪುರದಿಂದ ಇಟ್ಟಿಗೆ ತೆಗೆದುಕೊಂಡು ನಮ್ಮ ಜನ ಅಯೋಧ್ಯೆಗೆ ಹೋಗಿದ್ದರು. ಆದರೆ ಪ್ರಧಾನಿ ಮಂದಿರ ಕಟ್ಟಿದ್ದು ನಾನೇ ಎನ್ನುತ್ತಾರೆ ಎಂದು ಕಿಡಿಕಾರಿದ್ರು. ರಾಜೀವ್ ಗಾಂಧಿ ಟೈಮ್ ನಲ್ಲಿ ಇದು ರಾಮ ಮಂದಿರ ಇಲ್ಲಿ ಆಗ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇಂದ ಅವಾಗ ಆರ್ಡರ್ ಆಗಿತ್ತು. ಆಮೇಲೆ ಎಲ್ಲ ಗಲಾಟೆ ಎಲ್ಲ ಆಗಿ ಈಗ ಮೊನ್ನೆ ತಾನೆ ಸುಪ್ರೀಂ ಕೋರ್ಟ್ ಮತ್ತೆ ತಿರ್ಗಾ ಆರ್ಡರ್ ಕೊಟ್ಟಿದ್ದಾರೆ. ಹೌದು, ಅಲ್ಲಿ ರಾಮ ಮಂದಿರ ಆಗ್ಬೇಕು, ಸ್ವಲ್ಪ ಜಾಗ ಮುಸಲ್ಮಾನರಿಗೆ ಕೊಡಿ, ಸ್ವಲ್ಪ ಜಾಗ ರಾಮ ಮಂದಿರ ಕಟ್ಲಿಕ್ಕೆ ಕೊಡಿ. ನನಗೆ ಇನ್ನೂ ಜ್ಞಾಪಕ ಇದೆ, LK ಅಡ್ವಾಣಿ ಸಾಹೇಬ್ರು ಯಾವಾಗ ಕರೆ ಕೊಟ್ಟಿದ್ರು, ಪ್ರತಿಯೊಂದು ಊರು ಹಳ್ಳಿಯಿಂದ ಜನ ಸ್ವಂತ ಖರ್ಚಲ್ಲಿ ಕಾರ್ ತಗೊಂಡು ನಮ್ ಖಾನಾಪುರ ಇಟ್ಟಂಗಿ ಫೇಮಸ್ ಇದೆ, ಆ ಇಟ್ಟಂಗಿ ಸೈಟ್ ತಗೊಂಡು ಅಯೋಧ್ಯ ಹೋಗಿ ಕಟ್ಟಿದವರು ರಾಮ ಮಂದಿರ್ ನಮ್ ಎಲ್ಲ ಜನ ಕಟ್ಟಿದ್ದಾರೆ, ಬರೀ ನಾನೇ ಅಂತ ಹೇಳಿದ್ರೆ ಆಗಿಲ್ಲ. ಚುನಾವಣೆಗಾಗಿ ಅರ್ಧಂಬರ್ಧ ಮಂದಿರ ತೆರೆದಿದ್ದಾರೆಂದು ಹೋಗಿ ಬಂದವರು ಹೇಳ್ತಿದ್ದಾರೆ. ಪೋಸ್ಟರ್ಗಳಲ್ಲಿ ಪ್ರಧಾನಿಯದ್ದು ದೊಡ್ಡ ಫೋಟೋ, ರಾಮನದ್ದು ಚಿಕ್ಕ ಫೋಟೋ, ಕೇಳಿದ್ರೆ ರಾಮಲಲ್ಲ ಎನ್ನುತ್ತಾರೆ. ನಮ್ಮ ಪೂರ್ವಜರು ಹೇಳಿಕೊಟ್ಟಂತೆ ಸಂಪ್ರದಾಯ ಪಾಲಿಸುತ್ತಿದ್ದೇವೆ. ಯಾವ ರಾಮ ಮಂದಿರಕ್ಕೆ ಹೋದ್ರೂ ರಾಮನ ಮೂರ್ತಿ ಒಂಟಿಯಾಗಿದ್ದನ್ನ ನಾನು ಯಾವತ್ತೂ ನೋಡಿಲ್ಲ. ಅರ್ಧಂಬರ್ಧ ಮಂದಿರ ಓಪನ್ ಮಾಡಿದ್ದಾರೆ ಇಲೆಕ್ಷನ್ಗೋಸ್ಕರ, ಪೂರ್ತಿ ಕೂಡ ಆಗಿಲ್ಲ. ಹೋಗಿ ಬಂದಿರೋರು ಜನ ಹೇಳ್ತಾ ಇದ್ದಾರೆ. ಆಮೇಲೆ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ವಾಟ್ಸಪ್ ಅಲ್ಲಿ ನಾನು ನೋಡಿದೆ, ಪ್ರಧಾನಿ ಇಷ್ಟು ದೊಡ್ಡ ಪೋಸ್ಟರ್, ರಾಮ ಇಷ್ಟೇ, ಯಾಕೆಪ್ಪ ಇಲ್ಲ ಲಲ್ಲ ಇದ್ದಾರೆ ಅಂತ, ಲಲ್ಲ ರಾಮ ಲಲ್ಲ ಅಂತ, ಅದಕ್ಕೆ ಇಷ್ಟೇ ಪ್ರಧಾನಿ ಅಂತದ್ದು. ಏನ್ ಅವಮಾನ ಇದು? ಬಾಲರಾಮ ಇರ್ಲಿ, ಯಾರ ರಾಮ ಇರ್ಲಿ, ಬಟ್ ಯಾರು ದೊಡ್ಡರು ನಮ್ಗೆ? ಇಂತಹ ನಮ್ ದೇವ್ರಿಗೆ, ಛತ್ರಪತಿ ಶಿವಾಜಿ ಮಹಾರಾಜ್ಗೆ, ಜಾತಿ ಧರ್ಮಗೆ ಬೆಂಕಿ ಹಾಕೋದು ಕೆಲಸ, ರಾಜಕಾರಣಕ್ಕೆ ತರೋದು ಕೆಲಸ ಬಿಜೆಪಿ ನಾಯಕರು ಮಾಡ್ತಾರೆ. ಯಾಕೆಂದ್ರೆ ಅವ್ರ ಕಡೆ ತೋರಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವ್ದು ಬೇರೆ ಕೆಲಸ ಇಲ್ಲ, ಜನರಿಗೆ ಮುಖ ಯಾವ್ದು ತೋರಿಸೋದು ಅಂತ ಈ ತರ ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ರಾಮ, ಸೀತಾ, ಲಕ್ಷ್ಮಣ ಜೊತೆಯಾಗಿ ಹನುಮಾನ್ ಇದ್ದೇ ಇರ್ತಾನೆ. ಆದ್ರೆ ಬಿಜೆಪಿಗರದ್ದು ಏನಿದು ಹೊಸ ಸಂಪ್ರದಾಯ? ಬಿಜೆಪಿಗರೇ ಹೇಳಿದ್ದು ಸತ್ಯ, ಮಾಡಿದ್ದೇ ಇತಿಹಾಸ ಎನ್ನೋದಾದ್ರೆ ವೇದ ಪುರಾಣ ನಮ್ಮ ಪೂರ್ವಜರು ಹೇಳಿಕೊಟ್ಟ ಇತಿಹಾಸ ಏನಾಯ್ತು? ಈಗ ಬಿಜೆಪಿಗರ ಹೊಸ ಇತಿಹಾಸ ಕೇಳಬೇಕಾ ಎಂದು ಪ್ರಶ್ನಿಸಿದ ಅವರು, ಯಾವ ದೇವರಿಗೆ ಹೇಗೆ ಪೂಜೆ ಮಾಡಬೇಕೆನ್ನೋದು ಇವರು ಹೇಳ್ಬೇಕಾ? ನಮಗೆ ನಮ್ಮ ತಾಯಿ ಹೇಳಿಕೊಟ್ಟಿದ್ದಾಳೆ ಹೇಗೆ ಪೂಜೆ ಮಾಡಬೇಕೆಂದು ಎಂದು ವಾಗ್ದಾಳಿ ನಡೆಸಿದ್ರು.
ಮತ್ತೆ ಲಕ್ಷ್ಮಣ ಜೊತೆ ರಾಮ ಸೀತಾ ಲಕ್ಷ್ಮಣ ಕೆಳಗಡೆ ಹನುಮಾನ್ 4 ಜನ. ಯಾವ್ದು ರಾಮ ಮಂದಿರ ನೀವು ಹೋಗಿ, ಯಾವ್ದು ಏನಿದು ಹೊಸ ರಚನೆ? ನಾನೇ ತೋರಿಸ್ತೀನಿ ಅದೇ ಇತಿಹಾಸ, ನಾನೇ ಮಾಡ್ತೀನಿ ಅದೇ ಸತ್ಯ. ಏನ್ ನಮ್ ವೇದ ಪುರಾಣ ಇತಿಹಾಸ ಎಲ್ಲ ಹೋಯ್ತು, ನಮ್ಮ ಅಜ್ಜರು ಏನ್ ನಮ್ಗೆ ಕಲ್ತಿದ್ದಾರೆ ಅದು ಎಲ್ಲ ಹೋಯ್ತು. ಈಗ ಬಿಜೆಪಿ ನಮ್ಗೆ ಇತಿಹಾಸ ತೋರಿಸ್ಬೇಕು, ಬಿಜೆಪಿ ನಮ್ಗೆ ಕಲಿಬೇಕು ಯಾವ ದೇವ್ರಿಗೆ ಹೆಂಗ್ ಪೂಜೆ ಮಾಡಬೇಕು ಅಂತ. ಯಾಕೆ ಅಪ್ಪ, ನಮ್ ತಾಯಿ ಹೇಳಿದ್ದಾರೆ ನಮ್ಗೆ ಯಾವ ದೇವ್ರಿಗೆ ಯಾವ ತರ ಪೂಜೆ ಮಾಡಬೇಕು. ಎಲ್ಲ ಹೂಗಳು ಫ್ರೆಶ್ ಆಗಿದ್ರೆ ಬೆಲೆ ಜಾಸ್ತಿ, ಈ ಹೂ ಒಣಗಿ ಕಪ್ಪಾದ್ರೆ ಮಾತ್ರ ಬೆಲೆ ಜಾಸ್ತಿ. ಬೇಸಿಗೆ ಕಾಲದ ವನಸುಮರಾಣಿ, ದಿವ್ಯ ಸುಗಂಧ ಸೂಸುವ ದೇವಪ್ರಿಯ ಸುರುಕಿಯ ತಂಗಿ ಬಕುಳದ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.